ಹಾಯ್ ಗಾಯ್ಸ್, ವೆಲ್ಕಮ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಏನಿದು ವಿಡಿಯೋ ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆಗುತ್ತೆ, ಇಲ್ಲ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಫೀಲ್ ಬರುತ್ತೆ. ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ಮನೆ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ. ಎಷ್ಟು ಚೆಂದ ಕಾಣ್ತಿದೆ ನೋಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಅದ್ಧೂರಿಯಾಗಿ, ಹಾಗೆ ಎಷ್ಟು ಸಾಂಪ್ರದಾಯಿಕವಾಗಿ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ. ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಸುಮಾರು ಒಂದು 10ರಿಂದ 12 ಥರ ವಿಧವಾದ ಹೂಗಳಲ್ಲಿ ದೇವ್ರುಗಳನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ನೋಡಲಿಕ್ಕೆ 2 ಕಣ್ಣು ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಂತ. ಹಾಗೆ ನೋಡಿ, ನೀವು ಮಂತ್ರಗಳನ್ನ ಕೇಳಿಸ್ಕೊಳ್ಳಿ. विद्धं निद्धं च तदतं विश्वक्षेमं तवात्तदे दशानां दिव्यशूरीणां जडगोपालयोगिना देशकेन्द्रजातिन्दो वन्देऽहं दीननायकं विश्वक्षेमं चतुर्वा रङ्गे जवने देवाभो गोदावरी सरस्वती नर्मदा सिन्धुका वेदे जलेऽस्मिन् त्रिलिङ्गविरजाये नमः श्री उत्तराजाय नमः महागणाधिपतये नमः शुद्धोदकस्नानं समर्पयामि मध्यशुद्धाचमनीयं समर्पयामि. ಹಾಗೆ ನೋಡಿ, ಇಲ್ಲಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆಂದ ಅಲಂಕಾರ ಮಾಡಿದರು ಅಂತೀರಾ? ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಲಿಕ್ಕೆ. ಎಲ್ಲ ಇದೇ ವಿಡಿಯೋಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು, ನೋಡಲಿ ಅಂತ, ಎಲ್ಲರೂ ನೋಡಲಿ ಅಂತ, ಎಲ್ಲರೂ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಅಂತ. ಆ್ಯಕ್ಚುಲಿ ನಾನು ಎಲ್ಲೂ ನೋಡಿರಲಿಲ್ಲ ಈ ರೀತಿ ರೆಡಿ ಮಾಡಿದ್ದನ್ನು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನೆಲ್ಲ, ಡೆಕೋರೇಷನ್ನು, ಎಂಟ್ರೆನ್ಸಿಂದ ಮತ್ತು ಒಳಗಡೆ ಹಾಲಲ್ಲಿ. ಹಾಗೆ ನೋಡಿ, ಇದೆಲ್ಲ ಕಿಚನಲ್ಲಿ ಮಾಡಿದ್ದಾರೆ ಇವರು. ಕಿಚನ್ ಕ್ಯಾಬಿನೆಟ್ ಮೇಲೆ ಈ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಹಾಲು ಉಕ್ಕಲಿಕ್ಕೆ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ನೋಡ್ತಾ ಬರ್ತಾ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಎಷ್ಟು ಅಲಂಕಾರವಾಗಿ, ಎಷ್ಟು ಸಾಂಪ್ರದಾಯಿಕವಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ನೀವು ವಿಡಿಯೋಲಿ ನೋಡ್ತಿದ್ದೀರಾ, ಬಟ್ ಎದುರುಗಡೆ ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ, ಅದ್ಧೂರಿಯಾಗಿ, ಸಾಂಪ್ರದಾಯಿಕವಾಗಿ ಅಷ್ಟು ಚೆನ್ನಾಗಿತ್ತು. ಎಲ್ಲೂ ಮಿಸ್ ಮಾಡ್ದಿರ ವಿಡಿಯೋನ ನೋಡಿ. ಇನ್ನು ಮುಂದೆ ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದು ಹೊಸ ಮನೆ ಅಥವಾ ಒಂದು ಹೊಸ ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಫಸ್ಟು ನಾವು ಮನೆಗೆ ಹೋಗಿದ್ದ ಕೂಡಲೇ ಫಸ್ಟ್ ಮಾಡುವ ಕೆಲಸ ಏನು? ಹಾಲು ಉಕ್ಸೋ ಶಾಸ್ತ್ರ. ತುಂಬ ಶಾಸ್ತ್ರೋಕ್ತವಾಗಿ, ತುಂಬ ಚೆನ್ನಾಗಿ ಹಾಲು ಉಕ್ಕಿಸುವ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿ ನಡೆಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅಷ್ಟು ಸಾಂಪ್ರದಾಯಿಕವಾಗಿ ಒಲೆಯಲ್ಲಿ ಹಾಲನ್ನು ಉಕ್ಸಿದ್ರು. ನೋಡಿದ್ರಲ್ಲ ಗೃಹಪ್ರವೇಶದ ವಿಡಿಯೋ ನಮ್ಮ ಸಿಸ್ಟರ್ದು ಹೀಗಿತ್ತು ನೋಡಿ. ಹೇಗನ್ನಿಸ್ತು ಅಂತ ತಪ್ಪದೆ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.